ಇನ್ನು ಭಾರತದಲ್ಲಿ ನಡೀತಾ ಇರುವಂತಹ ಎಐ ಜಾಗತಿಕ ಶೃಂಗಸಭೆ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ಅಷ್ಟೇ ಅಲ್ಲದೆ $200 ಬಿಲಿಯನ್ ಹೂಡಿಕೆಯನ್ನು ಆಕರ್ಷಿಸಿದೆ. ವಿಶ್ವದ 3ನೇ ಎಐ ರಾಷ್ಟ್ರವಾಗಿ ಭಾರತ ಶೀಘ್ರದಲ್ಲಿ ಹೊರಹೊಮ್ಮಲಿದೆ. ಇಷ್ಟೆಲ್ಲ ಸಾಧನೆ ಮಾಡ್ತಿರುವ ಎಐ ಶೃಂಗಸಭೆಯಲ್ಲೂ ಹುಡುಕಲಾಗಿದೆ. ಮುಂಬೈ ಮತ್ತು ದೆಹಲಿಯಲ್ಲಿ ನಡೆದ ಭಾರತದ ಐತಿಹಾಸಿಕ ಎಐ ಶೃಂಗಸಭೆ ಯಶಸ್ವಿಯಾಗಿದೆ. ಜಗತ್ತಿನ 100 ದೇಶಗಳ ಪ್ರತಿನಿಧಿಗಳು, 20 ದೇಶದ ನಾಯಕರು ಭಾರತದಲ್ಲಿ ನಡೆದ ಎಐ ಶೃಂಗಸಭೆಗೆ ಸಾಕ್ಷಿಯಾದರು. ಅಷ್ಟೇ ಅಲ್ಲ, 1000ಕ್ಕೂ ಹೆಚ್ಚು ಕಂಪನಿಗಳು, ಯೂನಿವರ್ಸಿಟಿಯ ಯುವ ವಿಜ್ಞಾನಿಗಳಿಗೂ ದೆಹಲಿಯಲ್ಲಿ ನಡೆದ ಎಐ ಶೃಂಗಸಭೆ ವೇದಿಕೆ ಕಲ್ಪಿಸಿತ್ತು. ಜವಾಬ್ದಾರಿಯುತ ಎಐ ಶೃಂಗಸಭೆ ಅಭಿಯಾನ ಗಿನ್ನಿಸ್ ವರ್ಲ್ಡ್ ದಾಖಲೆಗೂ ಸೇರ್ಪಡೆಯಾಗಿದೆ. ಗಿನ್ನಿಸ್ ದಾಖಲೆಯನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ಗೂ ಹಸ್ತಾಂತರಿಸಲಾಯಿತು. India AI and Intel India, you are the Guinness World Records title holders for the most pledges received for an AI responsibility campaign in 24 hours. You are officially amazing. It's a real big achievement for the country. It's the direction in which the country should lead the thought process of responsible AI. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೂಪರ್ ಪವರ್ ದೇಶಗಳಲ್ಲಿ ಭಾರತ ಜಗತ್ತಿನ 3ನೇ ದೇಶ ಅನ್ನೋ ಸ್ಥಾನವನ್ನೂ ಅಲಂಕರಿಸಿದೆ. ಎಐ ಹೂಡಿಕೆಗಳಲ್ಲಿ $200 ಬಿಲಿಯನ್ ಹೆಚ್ಚು ಹಣ ಹೂಡಿಕೆಯಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರದ ದೃಢ ನಿರ್ಧಾರಗಳು. ಇದಿಷ್ಟೇ ಅಲ್ಲ, ಎಐ ಶೃಂಗಸಭೆಗೆ ಬಂದಿದ್ದ ಜಗತ್ತಿನ 20 ದೇಶಗಳ ಅಗ್ರ ನಾಯಕರ ಜೊತೆ ಪ್ರಧಾನಿ ಮೋದಿ ಹಲವು ವ್ಯಾಪಾರ ಒಪ್ಪಂದಗಳಿಗೂ ನಾಂದಿ ಹಾಡಿದ್ರು. ದೆಹಲಿಯಲ್ಲಿ ನಡೆದ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಮಧ್ಯೆ ಗೂಗಲ್ ಸಂಸ್ಥೆ ಸಿಇಒ ಸುಂದರ್ ಪಿಚೈ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಸ್ಪೇನ್ ದೇಶದ ಅಧ್ಯಕ್ಷ ಪೆಡ್ರೋ ಸಾನ್ಸ್ ಅವರ ಜೊತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಇನ್ನು ಫಿನ್ಲೆಂಡ್ ಪ್ರಧಾನಿ ಎಂಟಿ ಪೆಟ್ರಿ ಓರ್ಪೋ ಕೂಡ ಭಾರತದ ಜೊತೆ ಹಲವು ಒಡಂಬಡಿಕೆಗೆ ಸಹಿ ಹಾಕಿದ್ರು. ಇದಿಷ್ಟೇ ಅಲ್ಲ, ಭಾರತದ ಎಐ ಶೃಂಗಸಭೆಯಲ್ಲಿ ಇಂಗ್ಲೆಂಡ್ ದೇಶದ ಮಾಜಿ ಪ್ರಧಾನಿ ಇನ್ಫೋಸಿಸ್ ಸುಧಾಮೂರ್ತಿ ಅವರ ಅಳಿಯ ರಿಷಿ ಸುನಕ್ ತಾವೇ ನಿರೂಪಕರಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. Lots of pleases and thank yous everywhere. It's what Dario and Demis have also said to me. And ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತ ಫ್ರಾನ್ಸ್ ಭವಿಷ್ಯದ ಸಮಾವೇಶದಲ್ಲೂ 100 ಯುವಕರ ಜೊತೆ ಸಂವಾದದಲ್ಲೂ ಭಾಗಿಯಾಗಿದ್ರು. With prestigious hospitals here, the cost of studies is largely less expensive than in a lot of other countries. ಇನ್ನು ದೆಹಲಿ ಭಾರತ್ ಮಂಟಪದಲ್ಲಿ ನಡೆದ ಎಐ ಶೃಂಗಸಭೆಯಲ್ಲಿ ಕರ್ನಾಟಕದಿಂದ ಹೋಗಿದ್ದ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸ್ಟಾರ್ಟ್ಅಪ್ಸ್ ವಿತ್ ಗ್ರಾಂಟ್ ಆಫ್ 1 crore. ಇಷ್ಟು ದೊಡ್ಡ ಐತಿಹಾಸಿಕ ಗಿನ್ನಿಸ್ ದಾಖಲೆ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಗಾಲ್ಗೋಟಿಯಾ ವಿಶ್ವವಿದ್ಯಾಲಯದವರು ದೊಡ್ಡ ಎಡವಟ್ಟನ್ನ ಮಾಡಿದ್ರು. ಚೀನಾ ನಿರ್ಮಿತ ಯುನಿಟ್ರಿ ಗೋ2 ಮಾದರಿಯ ರೋಬೋಡಾಗ್ ಅನ್ನ ನಮ್ಮದೇ ಸಂಶೋಧನೆ ಅಂತ ಬಿಂಬಿಸಿದ್ರು. ವಿಷಯ ಗೊತ್ತಾಗ್ತಿದ್ದಂತೆ ದೆಹಲಿ ಎಐ ಶೃಂಗಸಭೆಯಿಂದಲೇ ಗಾಲ್ಗೋಟಿಯಾಸ್ ವಿಶ್ವವಿದ್ಯಾಲಯದ ಸ್ಟಾಲ್ಗಳನ್ನ ತಕ್ಷಣವೇ ಖಾಲಿ ಮಾಡಿಸಿದ ಪ್ರಸಂಗಾನೂ ನಡೆಯಿತು. ಗಾಲ್ಗೋಟಿಯಾ ವಿವಿ ಜೊತೆ ಕಾಂಗ್ರೆಸ್ನಿಂದಲೂ ಎಡವಟ್ಟು. ಚೀನಾದ ಯುನಿಟ್ರಿ ಗೋ2 ಮಾದರಿಯ ರೋಬೋಡಾಗ್ ಅನ್ನ ನಮ್ಮದೇ ಸಂಶೋಧನೆ ಅಂದಿದ್ದು ಗಾಲ್ಗೋಟಿಯಾ ವಿಶ್ವವಿದ್ಯಾಲಯದವರು. ಆದರೆ ಕಾಂಗ್ರೆಸ್ನವರು ಯೂನಿವರ್ಸಿಟಿಯವರನ್ನ ಬಿಟ್ಟು ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು. ಚೀನಾದವರು ಭಾರತದ ಮರ್ಯಾದೆ ತೆಗೆಯುತ್ತಿದ್ದಾರೆ ಅನ್ನೋ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಹಂಚಿಕೊಂಡಿದೆ. ಚೀನಾದ ಮಾಧ್ಯಮಗಳು ನಮ್ಮನ್ನ ಅಪಹಾಸ್ಯ ಮಾಡಿವೆ, ಇದು ಭಾರತಕ್ಕೆ ನಿಜಕ್ಕೂ ಮುಜುಗರದ ಸಂಗತಿ ಅಂತ ಪೋಸ್ಟ್ ಹಾಕಿವೆ. ರಾಜಕೀಯ ಏನಾದರೂ ಇರಲಿ, ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಐತಿಹಾಸಿಕ ಎಐ ಶೃಂಗಸಭೆ ಗಿನ್ನಿಸ್ ದಾಖಲೆ ಸೇರಿದ್ದು ನಿಜಕ್ಕೂ ಹೆಮ್ಮೆ ವಿಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.